ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ. ಶೋಭಾ ಜಯಂತ್, ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಏನು ಅಂತಂದರೆ ಚಿಕನ್ ಫ್ರೈ ಮಾಡಿದ್ದೆ, ಹಾಗೇನ ಗೀ ರೈಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೋಬೋದು, ಈಸಿಯಾಗಿ ಬೇಗನೆ ಆಗುತ್ತೆ. ಸೊ ಇದ್ರ ಜೊತೆಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮಗ್ ಸೇರಿಸ್ಕೊಂಡಿದ್ದೀನಿ ಪಲಾವ್ದು. ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಒಂದು ಲೋಟನ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಸೊ ಇದು ಫ್ರೈ ಆದಮೇಲೆ ಇದ್ರೊಳಗಡೆ ಸೇರಿಸ್ಕೊತೀನಿ. ನಾನು ಈರುಳ್ಳಿ ಏನೂ ಆ್ಯಡ್ ಮಾಡಿಲ್ಲ. ಸೊ ಇಷ್ಟೇ ಆದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನೀವು ಬೇಕಂತಂದರೆ ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೋಬೋದು. ಸೊ ನೋಡಿ, 1 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಏಕೆಂದರೆ ಫ್ರೈಗೆ ಹಾಕಿದ್ದೀನಿ. ಸೊ ಇದಕ್ಕೂ ಅನ್ನಕ್ಕೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕಲೇಬೇಕಾಗುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇದಾದಮೇಲೆ ಎಷ್ಟು ಅಳತೆಗೆ ನೀರು ಹಾಕ್ಕೊತಾ ಇದ್ದೀನಿ. 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಾಕ್ಕೊತೀನಿ ನಾನು. ರೈಸು ಸ್ವಲ್ಪ ಚೆನ್ನಾಗಿ ಉದುರುದ್ರಾಗಿ ಆಗಲಿ ಅಂತ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ ಹಾಕ್ಕೊತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಇವಾಗ ಮುಚ್ಚಳ ಹಾಕಿ 2 ವಿಷಲ್ ಹಾಕಿಸ್ತೀನಿ. ಸೊ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. 2 ವಿಷಲ್ ಆಗಿದೆ, ಇವಾಗ ತಣ್ಣಗಾಗಿದೆ. ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಅನ್ನ ರೆಡಿಯಾಗಿದೆ. ಇದು ನಾನು ಫ್ರೈ ಜೊತೆಗೆ ಇವಾಗ ಸರ್ವ್ ಮಾಡ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಹೇಳ್ತೀನಿ ಯಾವ ರೀತಿ ಇದೆ ಅಂತ, ನಿಮಗೆ ತೋರಿಸ್ತೀನಿ ನೋಡಿ. ಅನ್ನ ಯಾವ ರೀತಿ ಕಲರಾಗಿ ಬಂದಿದೆ ಅಂತ. ಸೊ ಅದು ತುಪ್ಪದ ಘಮ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಹಾಗೆ ನೋಡಿ, ದ್ರಾಕ್ಷಿ ಎಲ್ಲ ಬೆಂದೋಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಕಡೆ ಫ್ರೈನೂ ರೆಡಿಯಾಗಿತ್ತು. ಸೊ ಇದು ಇವಾಗ ಹಾಕ್ಕೊತಾ ಇದ್ದೀನಿ, ಚಿಕನ್ ಫ್ರೈ ಇದು. ಸೊ ರಜಾ ಇರೋದ್ರಿಂದ ಮಕ್ಕಳಿಗೆ ಸಂಡೇ ಆಗಿತ್ತು, ತಿನ್ಕೊತಾರೆ ಚೆನ್ನಾಗಿ ಅಂತ ಬೆಳಗ್ಗೆನೇ ರೆಡಿ ಮಾಡಿದ್ದೆ. ಟಿಫನ್ ಏನು ಮಾಡಿರಲಿಲ್ಲ, ಬೆಳಗ್ಗೆನೇ ರೆಡಿ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಫ್ರೈ ರೆಡಿಯಾಗಿದೆ. First rules is they should not do cheating, okay? 1, 2, 3. Next 3, 4, 5. 1, 2, 3, 4, 5, 6, 7, 8, 9, 10. She said, Kirtana, go. We should both should hide. Come sit where you should hide. Again. 2, 4, 5, 6, 7, 8, 9. ಫ್ರೆಂಡ್ಸ್, ಇನ್ನು ಊಟ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೆ. ಸೊ ಏನಂದರೆ ಸಂಡೇ ಅಲ್ವಾ, ಸೊ ಫ್ರೀಯಾಗಿದ್ದೆ, ಹಾಗಾಗಿ ರೆಡಿಯಾಗಿದೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಗೀ ರೈಸ್ ಜೊತೆ ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಏನಂತಂದರೆ, ಸೊ ಎಲ್ಲರೂ ಆಲೂಗಡ್ಡೆ ಪಲ್ಯ ಮತ್ತು ಪನ್ನೀರ್ ಪಲ್ಯ ಎಲ್ಲ ಮಾಡ್ಕೊತಾರೆ ಗೀ ರೈಸ್ ಜೊತೆಗೆ. ಕೆಲವೊಂದು ಪಲ್ಯಗಳನ್ನು ಮಾಡ್ಕೊತಾರೆ. ಸೊ ಒಂದು ಸರಿ ನೀವು ಚಿಕನ್ ಫ್ರೈನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾನಂತೂ ಯಾವತ್ತೂ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮು ಟ್ರೈ ಮಾಡಿದ್ದು ಆ ಥರ ಗೀ ರೈಸ್ ಜೊತೆಗೆ ಚಿಕನ್ ಫ್ರೈ ಟ್ರೈ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿತ್ತು. ನಾನು ಒಂದು ಕಡೆ ಹೊರಗಡೆ ಏನಾದರೂ ತರಿಸಿದ್ದೀನ ಅನ್ನೋ ಥರ ಫೀಲಿಂಗ್ ಆಗ್ತಾಯಿತ್ತು, ಆ ಥರ ಟೇಸ್ಟಾಗಿತ್ತು. ಸೊ ಫ್ರೈ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೆ. ಸ್ವಲ್ಪ ತೆಳುವಾಗಿ ಮಾಡಿದ್ದೆ, ಗಟ್ಟಿ ಮಾಡಿರಲಿಲ್ಲ. ಯಾಕಂದರೆ ರೈಸ್ ಅಲ್ವಾ, ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಾನು ಅದೇ ಥರ ಮಾಡಿದ್ದೆ. ಸೊ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಏನಾದರೂ ಇದ್ದರೆ ಅಕಸ್ಮಾತಾಗಿ, ಯಾಕಂದರೆ ನಾನಿನ್ನೂ ಚಿಕನ್ದು ರೆಸಿಪಿ ತೋರಿಸ್ಲಿಲ್ಲ ನಿಮಗೆ. ಬೇಕು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕಂದರೆ ನಾನು ಇನ್ನೊಂದು ಚಾನಲಲ್ಲಿ ಅದು ರೆಸಿಪಿ ಹಾಕಿದ್ದೀನಿ, ಹಾಗಾಗಿ ಈ ಚಾನಲ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಸೊ ನೋಡೋಣ, ಇನ್ನೊಂದು ಸರಿ ಏನಾದರೂ ಚಿಕನ್ ಫ್ರೈ ಮಾಡಿದಾಗ ನಾನು ಇದರಲ್ಲೇ ಆ್ಯಡ್ ಮಾಡ್ತೀನಿ ವಿಡಿಯೋನ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇನ್ನು ಮಕ್ಕಳೆಲ್ಲ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ರು, ಹಾಗಾಗಿ ನಾನು ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಪಾಪ ಮಲ್ಕೊಂಡಿದ್ದ.
ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.